ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್. ಬೆಳಿಗ್ಗೆ ಫೋನ್ ಬರುತ್ತೆ ಆಶ್ರಮದಿಂದ 10:30ಕ್ಕೆ. ಸುಮಾರು 1 ವರ್ಷ 2 ತಿಂಗಳಾಯ್ತು ಇವನ್ನ ಕರ್ಕೊಂಡು ಬಂದು. ಇವತ್ತು ಮೃತಪಟ್ಟಿದ್ದಾರೆ ನೋಡಿ. ಅವರ ದೇಹನ ಕವರ್ ಮಾಡಿ ಮುಚ್ಚಿದೀವಿ. ಇನ್ನೇನು ಅವರ ಅಂತ್ಯ ಸಂಸ್ಕಾರವನ್ನ ನಾವು 2 ಅವರ್ ಮಾಡ್ತಾ ಇದ್ದೀವಿ. ಏನು ಸಂಪ್ರದಾಯಗಳು, ಏನು ಪೂಜೆ ಸಂಸ್ಕಾರಗಳಿದೆಯೋ ಅವ್ರ ಕಡೆಯವರು ಬರ್ತಾ ಇದ್ದಾರೆ. ಅವ್ರನ್ನ ಹುಡುಕಿದೀವಿ. ಇವತ್ತು ಈ ಬಾಡಿನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಅವರ ಪೂಜೆ ಸಂಪ್ರದಾಯಗಳನ್ನ ಏನೇನಿದೆ ಅದನ್ನ ಮಾಡಿ ಅಂತ್ಯ ಸಂಸ್ಕಾರಕ್ಕೆ ಅವರೇ ಮಾಡ್ಕೋತಾ ಇದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರಿಗೂ ತಿಳ್ಕೊಳ್ಳೋದಿಷ್ಟೇನೆ, ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಸಂಬಂಧಿಕರು ಯಾರಾದ್ರೂ ಅನಾರೋಗ್ಯದಲ್ಲಿ ಇದ್ರೆ, ಯಾರು ಕಾಪಾಡಕ್ಕೆ ಯಾರು ಬರ್ತಾ ಇಲ್ಲ ಅಂತ ದಯವಿಟ್ಟು ಈ ಮೈಸೂರು ಲಯನ್ ಕುಮಾರ್ ಅವರು ನನ್ನ ನಂಬರ್ಗೆ ಕರೆ ಮಾಡಿದ್ರೆ ದಯವಿಟ್ಟು ಅಂತವ್ರನ್ನ ಕಾಪಾಡೋಣ. ನೋಡಿ, ಇವ್ರನ್ನ 1 ವರ್ಷದ 2 ತಿಂಗಳ ಕಾಪಾಡಿದೀವಿ. ಅವ್ರ ಅನಾರೋಗ್ಯ ಆಲ್ರೆಡಿ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ರು. 1 ವರ್ಷ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ಎಲ್ಲ ಆಗಿದೆ. 1 ವರ್ಷ ಆದ್ರೆ ಬದುಕಿಸ್ಬೋದಲ್ವಾ? ರೋಡಲ್ಲಿ ಸಾಯೋ ಬದಲು, ಎಲ್ಲೋ ಬಸ್ ಸ್ಟ್ಯಾಂಡ್ ಅಲ್ಲಿ ಸಾಯೋ ಬದಲು, ಎಲ್ಲೋ ಒಂದು ಮೂರಿಲ್ ಸಾಯೋ ಬದಲು 1 ವರ್ಷ 2 ವರ್ಷ 5 ವರ್ಷ ಚೆನ್ನಾಗಿ ಸಾಕ್ಬೋದಲ್ಲ? ಆ ಉದ್ದೇಶಕ್ಕೆ ಹೇಳೋದು. ದಯವಿಟ್ಟು ಈ ವಿಡಿಯೋ ಪ್ರತಿಯೊಬ್ಬರು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋವನ್ನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ನಮ್ಮ ನಿರಂತರವಾದ ಸೇವೆಗೆ ಸಹ. ನಮಸ್ಕಾರ.